ಮೇಷರಾಶಿಯವರಿಗೆ ಈ ದಿವಸ ಸಮಾಜದ ಗಣ್ಯರ ಜೊತೆಯಲ್ಲಿ ಗುರುತಿಸ್ಕೊಳ್ತಕ್ಕಂತಹ ಒಂದು ಯೋಗ. ರಾಜಕಾರಣಿಗಳಿರಬಹುದು, ಸಾಧಕರಿರಬಹುದು, ಅಥವಾ ಯಾವುದೋ ಕ್ಷೇತ್ರದಲ್ಲಿ ಉನ್ನತವಾದಂತಹ ಹುದ್ದೆಯಲ್ಲಿರ್ತಕ್ಕಂಥವ್ರು ಇರ್ಬೋದು. ಅವರ ಒಡನಾಟ, ಅವರ ಸಂಪರ್ಕ ಸಿಕ್ಕಿ ಅವರ ಜೊತೆಯಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ತಕ್ಕಂತಹ ಒಂದು ಅವಕಾಶ ಈ ದಿವಸ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಹೇಳಬೇಕು. ಜನ ನಿಮ್ಮ ಬಗ್ಗೆ ಮಾತನಾಡ್ತಾರೆ, ನಿಮ್ಮ ಸಲಹೆಗಳನ್ನು ನಿರೀಕ್ಷೆ ಮಾಡ್ತಾರೆ, ನಿಮ್ಮನ್ನು ಹಿಂಬಾಲಿಸೋದಕ್ಕೆ ಇಷ್ಟಪಡ್ತಾರೆ, ನೀವು ಹೇಳಿದ್ದನ್ನು ಕೇಳ್ತಾರೆ ಅನ್ನುವಷ್ಟರ ಮಟ್ಟಿಗೆ ಯಾವುದೋ ಒಂದು ಪರಿವರ್ತನೆ, ಬದಲಾವಣೆ ಅಲ್ಲಿ ಕಾಣುವಂಥದ್ದಾಗತ್ತೆ. ದುಬಾರಿ ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಸಾಧ್ಯತೆ ಇದೆ. ಅದನ್ನು ಅವರವರ ಯೋಗ್ಯತಾನುಸಾರವಾಗಿ ಆಲೋಚನೆ ಮಾಡಬೇಕಾದಂಥದ್ದಾಗುತ್ತೆ. ಉದ್ಯೋಗಸ್ಥರಿಗೆ ಕೆಲಸದ ಒತ್ತಡ ಸ್ವಲ್ಪ ಮಟ್ಟಿಗೆ ಕಾಡುವಂಥದ್ದಾಗುತ್ತೆ. ನಿಮ್ಮ ಗುರಿಗಳ ಬಗ್ಗೆ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿ, ಯಾವ ಉದ್ದೇಶವನ್ನು ಇಟ್ಟುಕೊಂಡು ನೀವು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಕೆಲಸ ಕಾರ್ಯಗಳು ನಡೀತಾ ಇದೆ, ನೀವು ಕಾರ್ಯಪ್ರವೃತ್ತರಾಗಿದ್ದೀರಿ, ಅದರ ಬಗ್ಗೆ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಎಲ್ಲ ಕೆಲಸಗಳನ್ನು ನಿಧಾನವಾಗಿ ಮಾಡಿ, ಸಮಾಧಾನವಾಗಿ ಮಾಡಿ, ನಿಮಗೆ ಶುಭ ಫಲ ಇದೆ. ಆತುರದಿಂದ ಒಂದು ಕೆಲಸವನ್ನು ಪೂರೈಸಿ ಮತ್ತೊಂದನ್ನು ನಾನು ಮಾಡಬೇಕು ಅನ್ನುವಂತಹ ಭಾವನೆ ಬೇಡ. ಮಾಡುವಂತಹ ಕೆಲಸಕ್ಕೆ ನ್ಯಾಯಸಮ್ಮತವಾಗಿ, ಲೋಕಸಮ್ಮತವಾಗಿ, ಜನಸಮ್ಮತವಾಗಿ ನಿಮಗೆ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೆಲೆ ಸಿಕ್ಕಲಿ ಅನ್ನುವಂಥದ್ದು ಆಶಯ. ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಗ್ರಹಗತಿಯ ದೃಷ್ಟಿಯಿಂದ ದೂರದ ಪ್ರಯಾಣವನ್ನು ಮಾಡದೇ ಇದ್ದರೆ ಒಳ್ಳೆಯದು ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ದೂರದ ಪ್ರಯಾಣಕ್ಕೆ ಆದಷ್ಟು ಕಡಿವಾಣವನ್ನು ಹಾಕಿ, ಎಲ್ಲಿಗೆ ಅಗತ್ಯವಾಗಿ ಹೋಗಬೇಕೋ, ಯಾವ ಕೆಲಸವನ್ನು ಮಾಡಲೇಬೇಕೋ ಅದನ್ನು ಮಾಡಬೇಕು. ಆದರೆ ವಿನಾಕಾರಣ ದೂರಿಗೆ ಹೋಗ್ತಕ್ಕಂಥದ್ದು, ಇನ್ಯಾವುದೋ ಸಂತೋಷಕ್ಕೋಸ್ಕರ ಪ್ರವಾಸವನ್ನು ಮಾಡ್ತಕ್ಕಂಥದ್ದು ಈ ದಿವಸ ಬೇಡ ಅಂತ ಅರ್ಥ. ಧರ್ಮ ಕಾರ್ಯಗಳ ಬಗ್ಗೆ ಮನಸ್ಸು ವಿಚಲಿತವಾಗಬಾರದು. ನಮಗೆ ಧಾರ್ಮಿಕ ನಂಬಿಕೆ ಏನಿದೆ, ನಮ್ಮ ಸಂಸ್ಕಾರ ಸಂಸ್ಕೃತಿಗಳೇನಿದೆ, ಅದು ಬಹಳ ಮುಖ್ಯವಾಗಿ ಮಾನಸಿಕವಾಗಿ ಮತ್ತು ವ್ಯಾವಹಾರಿಕವಾಗಿ ಸಾಮಾಜಿಕವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಆ ದೃಷ್ಟಿಯಿಂದ ಧರ್ಮಕರ್ಮಗಳ ಬಗ್ಗೆ ನಂಬಿಕೆಯೇ ಮುಖ್ಯವೇ ಹೊರತು ಇದನ್ನು ಬಲವಂತವಾಗಿ ಮಾಡ್ತಕ್ಕಂಥದ್ದು, ಇನ್ನೊಬ್ಬರು ಹೇಳಿದಾರಲ್ಲ ಅನ್ನುವಂತಹ ಯಾವುದೋ ಒಂದು ಒತ್ತಡಕ್ಕೆ ಮಾಡುವಂಥದ್ದಲ್ಲ. ನಮಗೆ ಆಂತರ್ಯದಿಂದ ಬರಬೇಕಾದಂತಹ ಒಂದು ಭಕ್ತಿ, ಶ್ರದ್ಧೆ ಮುಖ್ಯವಾಗುತ್ತೆ ಎನ್ನುವಂಥದ್ದು. ಆರೋಗ್ಯದ ಬಗ್ಗೆ ತಾತ್ಸಾರ ಮಾಡಬೇಡಿ, ಅದು ನಿಮಗೆ ಕಷ್ಟಕ್ಕೆ ದಾರಿಯಾಗುತ್ತೆ. ಅದರಿಂದ ಆರೋಗ್ಯದ ಬಗ್ಗೆ ಗಮನ ಹೆಚ್ಚಿರಲಿ ಅಂತಕ್ಕಂಥದ್ದು. ಪತಿಪತ್ನಿಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವಾಗುತ್ತೆ ಮತ್ತು ಅದು ಸರಿಯಾಗತ್ತೆ. ಆದರೆ ಆ ಜಗಳವಾಗ್ತಕ್ಕಂತಹ ಸಂದರ್ಭ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟವಾದಂತಹ ಸಮಯ. ಆಗ ಇಲ್ಲಸಲ್ಲದ ಮಾತುಗಳು ಬಂದು ಏನೋ ವೈರುಧ್ಯಕ್ಕೆ ಕಾರಣವಾಗಿಬಿಟ್ರೆ ಅದು ಕಷ್ಟವಾಗತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಹಳೆಯ ಕಹಿ ನೆನಪುಗಳು ಕಾಡಬಹುದು. ಹಿಂದೆ ಯಾವತ್ತೋ ಏನೋ ನಡೆದು ಹೋಗಿರುತ್ತೆ, ಅದು ನಿಮಗೆ ಮನಸ್ಸಿನ ಮೇಲೆ ತುಂಬ ಪ್ರಭಾವವನ್ನು ಬೀರತಕ್ಕಂತಹ ವಿಷಯವಾಗಿರುತ್ತೆ. ಮತ್ತೆ ಅದು ನಿಮ್ಮ ಜ್ಞಾಪಕಕ್ಕೆ ಬಂದು ಬಹಳ ಬೇಸರವನ್ನು, ನೋವನ್ನು ವ್ಯಕ್ತಪಡಿಸ್ತೀರಿ ಅಂತಕ್ಕಂಥದ್ದು. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಆ ಆದಿ ದಂಪತಿಗಳ ಅನುಗ್ರಹದಿಂದ ನಿಮ್ಮ ದಾಂಪತ್ಯದಲ್ಲಿರತಕ್ಕಂತಹ ಕಲಹದ ವಿಚಾರ ಬಗೆಹರಿಲಿ, ಸುಗಮವಾಗಿ ಅದು ಸಾತ್ವಿಕವಾದಂತಹ ಒಂದು ಕಲಹವಾಗಲಿ ಅಂತಕ್ಕಂಥದ್ದು ಶುಭವಾಗಿ. ಮಿಥುನ ರಾಶಿ, ಅನಾರೋಗ್ಯ ಪೀಡಿತರಿಗೆ ಈ ದಿವಸ ಸ್ವಲ್ಪ ಮಟ್ಟಿನ ಚೇತರಿಕೆ ಅಂತಕ್ಕಂಥದ್ದು ಕಾಣುತ್ತೆ. ಆರೋಗ್ಯದಲ್ಲಿ ಏನೋ ಧನಾತ್ಮಕವಾದಂತಹ ಬದಲಾವಣೆ ಆಗ್ತಾ ಇದೆ ಅನ್ನುವಂತಹ ಅನುಭವ ನಿಮಗೆ ಬರುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸ ಇದು. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಗಳಗಳು, ಅನಾಹುತಗಳು ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಶಾಲೆಗೆ ರಜಾ ಹಾಕಿದರೂ ಪರವಾಗಿಲ್ಲ, ಆ ರೀತಿಯ ಕೆಲಸಗಳಿಗೆ ಹೋಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಮೌನವಾಗಿರ್ತಕ್ಕಂಥದ್ದು ಒಳ್ಳೆಯದು. ಅಥವಾ ಏನಾದರೂ ತೊಂದರೆಗಳೋ ಸಮಸ್ಯೆಗಳೋ ನಿಮಗೆ ಕಾಣ್ತಾ ಇದೆ ಅನ್ನೋದಾದರೆ ಹಿರೀಕರಿಗೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ, ಶಿಕ್ಷಕರಿಗೆ
ಅದನ್ನು ನೀವು ಹೇಳಬೇಕಾದಂಥದ್ದು, ಅವರ ಗಮನಕ್ಕೆ ತರಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಓದಿನ ಹೊರತಾಗಿ ಬೇರೆ ಯಾವ ಚಟುವಟಿಕೆಗಳನ್ನು ನೀವು ಮಾಡಲಿಕ್ಕೆ ಹೋಗಬಾರ್ದು. ಬೇರೆ ಚಟುವಟಿಕೆಗಳಿಂದ ನೀವು ಆಕರ್ಷಿತರಾದರೆ ಅದು ನಿಮಗೆ ದೊಡ್ಡದಾದಂತಹ ತೊಂದರೆಗೆ ಕಾರಣವಾಗುತ್ತೆ. ನಿಮ್ಮ ಸ್ನೇಹಿತರ ಮಾತಿಗೆ ಮರುಳಾಗಿ ಆ ಕಾರ್ಯಗಳಲ್ಲಿ ಭಾಗಿಗಳಾದರೆ ದೊಡ್ಡ ಸಮಸ್ಯೆಯನ್ನು, ತೊಂದರೆಯನ್ನು, ವಿದ್ಯಾಭ್ಯಾಸದಲ್ಲಿ ದೊಡ್ಡ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಜೀವಮಾನದಲ್ಲಿ ಕಪ್ಪು ಚುಕ್ಕೆ ಅಂತಕ್ಕಂತಹದ್ದು ಭದ್ರವಾಗಿ ಉಳಿತಕ್ಕಂತಹ ಕೆಲಸವಾದೀತು. ತುಂಬ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಮನಸ್ಸನ್ನು ಕೇಂದ್ರೀಕರಿಸಿ ಅಕಲ್ಮಷವಾದಂತಹ ಮನಸ್ಸನ್ನು ನಿಮ್ಮದಾಗಿಸ್ಕೊಳ್ಳಿ. ಕಲ್ಮಶ ಏನೇ ಇದ್ದರೂ ಕೂಡ ಅದನ್ನೆಲ್ಲ ದೂರ ಮಾಡಿ ಅಂತಕ್ಕಂಥದ್ದು. ಪರ್ವತಾಂಜನೇಯನನ್ನು ಪ್ರಾರ್ಥನೆ ಮಾಡಿ, ಬೆಟ್ಟದ ಮೇಲಿರ್ತಕ್ಕಂತಹ ಆಂಜನೇಯನನ್ನು ಸ್ಮರಣೆ ಮಾಡಿ, ಅವನಲ್ಲಿರ್ತಕ್ಕಂತಹ ಸ್ವಾಮಿನಿಷ್ಠೆ, ಆ ಒಂದು ಅಚಲವಾದಂತಹ ಮನಸ್ಸು, ಸಾಧನೆಯನ್ನು ಮಾಡಬೇಕು ಅಂತಕ್ಕಂತಹ ಛಲ ಎಲ್ಲವನ್ನೂ ಕೂಡ ಮೈಗೂಡಿಸ್ಕೊಳ್ತಕ್ಕಂತಹ ಒಂದು ಪ್ರಯತ್ನ, ಆ ಚಿಂತನೆಯನ್ನು ನಡೆಸಿ. ಶುಭವಾಗಿ. ಕರ್ಕಾಟಕ ರಾಶಿ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮವಾದಂತಹ ದಿವಸ. ನಿಮ್ಮ ಪ್ರಯತ್ನಕ್ಕೆ ಒಂದಷ್ಟು ಫಲ ಸಿಕ್ಕುವಂತಹ ಸೂಚನೆ ಇದೆ. ಪ್ರಮುಖವಾದಂತಹ ನಿರ್ಧಾರಗಳಿಗೆ ಪ್ರೀತಿಪಾತ್ರರ ಸಲಹೆ ಬಹಳ ಮುಖ್ಯವಾಗುತ್ತೆ. ಯಾರು ನಿಮ್ಮ ಆತ್ಮೀಯರಿದ್ದಾರೆ ಅವರ ಮಾತನ್ನು ಕೇಳಿ, ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಆತ್ಮೀಯವಾದಂತಹ ಸಲಹೆಯನ್ನು ಸ್ವೀಕಾರ ಮಾಡಿ ಅದರಂತೆ ನಡೆದರೆ ನಿಮ್ಮ ವ್ಯವಹಾರ ಸುಗಮವಾಗುತ್ತೆ ಅನ್ನುವಂಥದ್ದು. ಒಂದೇ ಸರಿಗೆ ಹಲವಾರು ಕೆಲಸಗಳನ್ನು ಮಾಡಬೇಕು ಅಂತಕ್ಕಂತಹ ಯೋಚನೆಗಳು ಬೇಡ. ಯಾಕೆ ಅಂತಂದರೆ ಯಾವುದೇ ಕೆಲಸದಲ್ಲಿ ಪರಿಪೂರ್ಣತೆ ಅಂತಕ್ಕಂಥದ್ದನ್ನು ಸಾಧಿಸಬೇಕಾದ್ರೆ ತನ್ನದೇ ಆದಂತಹ ಸಮಯ ಬೇಕು. ಆ ಸಮಯಕ್ಕೆ ಅವಕಾಶ ಕೊಡದಲೇ ಮೇಲಿಂದ ಮೇಲೆ ಒತ್ತಡಪೂರ್ವಕವಾಗಿ ಮಾಡಿದಂತಹ ಕೆಲಸಗಳು ಪರಿಪೂರ್ಣವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಅಂತ ಹೇಳಲಿಕ್ಕೆ ಕಷ್ಟ ಆದೀತು. ಗೊಂದಲಗಳಿಂದ ಕೆಲವು ವಿಚಾರಗಳು ನಿಮಗೆ ಸಮಯವನ್ನು ತಿಂದು ಹಾಕಿಬಿಡುತ್ತೆ. ಯಾವ ನಿರ್ಧಾರಕ್ಕೂ ಬರಲಿಕ್ಕಾಗೋದಿಲ್ಲ. ಇದು ಸರಿ ತಪ್ಪು ಅನ್ನುವಂತಹ ಒಂದು ಚಿಂತನೆಯಲ್ಲೇ ಸಮಯ ಕಳೆದು ಹೋಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಸ್ನೇಹಿತರು, ಮನೆಯವರು ನಿಮ್ಮ ಮೇಲೆ ಇಟ್ಟುಕೊಂಡಂತಹ ನಿರೀಕ್ಷೆಯನ್ನು ಹುಸಿ ಮಾಡಿಕೊಳ್ಬೇಡಿ. ಅದರ ಬಗ್ಗೆ ನಿಮಗೆ ಗೌರವ ಇರಲಿ. ಅವರ ಆತ್ಮೀಯತೆಯನ್ನು, ಅವರ ವಿಶ್ವಾಸವನ್ನು ಹಾಗೆ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ. ಶುಭವಾಗಿ.